ಇವತ್ತಿನ ಪ್ರಶ್ನೆ ಸಂಖ್ಯೆ 77 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಆಶ್ಚರ್ಯ ಆಗುತ್ತೆ ಮಾನ್ಯ ಸಭಾಪತಿಗಳೇ. ಇದು ಹಗಲ್ ದರೋಡೆನಾ ಅಥವಾ ರಾತ್ರಿ ದರೋಡೆನಾ ಅಥವಾ ಕ್ಯಾಬಿನೆಟ್ ದರೋಡೆನಾ ಅಂತ ಅರ್ಥ ಆಗಲ್ಲ. ಮಾನ್ಯ ಸಭಾಪತಿಗಳೇ, ನಾ ಕೇಳಿದ್ದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಭವನಕ್ಕೆ ಎಲ್ಲೆಲ್ಲಿ ನೀವು CA ನಿವೇಶನವನ್ನು ತಗೊಂಡಿದ್ದೀರಾ ಮತ್ತು ಯಾವ ಮೌಲ್ಯಕ್ಕೆ ನೀವು ತಗೊಂಡಿದ್ದೀರಾ ಅಂತ. ನಾನು ಅನ್ಕೊಂಡೆ ಅಲ್ಲಿ ಇಲ್ಲಿ ಪೇಪರಲ್ಲಿ ಓದಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಕಡೆ ಉಲ್ಲೇಖನೂ ಕೂಡ ಮಾಡಿದರು. ಅದನ್ನೆಲ್ಲ ನೋಡಿದಾಗ ಒಂದು 10 ಕಡೆ ತಗೊಂಡಿರ್ಬೋದು ಅಂತ. ಒಟ್ಟು ಸರ್ಕಾರದ ಉತ್ತರದಲ್ಲಿ, ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಂದ ಬಂದಿರುವಂಥ ಉತ್ತರದಲ್ಲಿ ಬಾಗಲಕೋಟೆ, ಧಾರವಾಡ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕೊಪ್ಪಳ, ಮಂಡ್ಯ, ಚನ್ನರಾಯಪಟ್ಟಣ, ಬಾದಾಮಿ, ಮಾನ್ಯ ಸಭಾಪತಿಗಳೇ, ಒಂದೇ ಆರ್ಡ್ರಲ್ಲಿ 6 ಕಡೆ, ಇನ್ನೊಂದು ಆರ್ಡ್ರಲ್ಲಿ 7 ಕಡೆ, ಇನ್ನೊಂದು ತುಮಕೂರಿಂದು ನಾನು ಉಲ್ಲೇಖ ಮಾಡಲೇಬೇಕು ಮಾನ್ಯ ಸಭಾಪತಿಗಳೇ. 1,70,00,000 ಅದರದ್ದು CA ನಿವೇಶನದ ದರ 1 ಎಕರೆಗೆ. 5%ಗೆ ಗೈಡೆನ್ಸ್ ವ್ಯಾಲ್ಯೂ, SR ವ್ಯಾಲ್ಯೂ. ಯಾಕೆ ಅಂದ್ರೆ ಮಾನ್ಯ ಸಭಾಪತಿಗಳೇ, ನೀವೇ ನನಗೆ ಅವಕಾಶ ಕೊಟ್ಟಿದ್ರಿ. ಹಿಂದೆ CA ಸೈಟ್ಗಳ ಒಂದು ಚರ್ಚೆ ಬಂದಾಗ ನೀವೇ ಅವಕಾಶ ಕೊಟ್ಟಿದ್ರಿ. ಏನಂದ್ರೆ ಈ CA ಸೈಟ್ಗಳು ಇವತ್ತಿನ SR ವ್ಯಾಲಿಗೆ ತಗೊಂಡು 30 ವರ್ಷ ಲೀಸಿಗೆ ಹೆಂಗ್ ಕೊಡ್ತೀರಾ ಅಂತ ನಾ ಕೇಳಿದ್ದೆ. SR ವ್ಯಾಲಿಗೆ ತಗೊಂಡಾಗಿದೆ, ನೀವು ಕೊಟ್ಟಾಗಿದೆ. ನೀವು ಅದನ್ನ ಹೆಂಗೆ ನೀವು 30 ವರ್ಷಕ್ಕೆ ಲೀಸಿಗೆ ಕೊಡ್ತೀರಾ, ಮತ್ತೆ ಇನ್ನೊಂದ್ಸಲ ಯಾಕೆ ರಿನ್ಯೂ ಮಾಡ್ಕೊಂತೀರಾ ಅಂತ ಕೇಳಿದ್ದೆ. ಅವಾಗ್ಲೂ ಉತ್ತರ ಏನು, ಎಲ್ಲರಿಗೂ ಇಡೀ ಸದನ ಅದ್ರೊಳಗೆ ಚರ್ಚೆ ಮಾಡಿತ್ತು. ಅವಾಗ್ಲೂ ಬಂಡತನದ ಆನ್ಸರ್ ಬಂದಿತ್ತು ನಮಗೆ. ಈಗ ಒಂದೇ ಆರ್ಡರ್ನಲ್ಲಿ 6 ಕಡೆ 7 ಕಡೆ 5%ಗೆ 1,70,00,000ಕ್ಕೆ 5%, 8.5 ಲಕ್ಷ, 8.5 ಲಕ್ಷಕ್ಕೆ ಒಂದೊಂದು ಒಂದೊಂದು ಎಕರೆ ಜಾಗವನ್ನ ಕಾಂಗ್ರೆಸ್ ಭವನಕ್ಕೆ ಕೊಟ್ಟಿರುವಂತದ್ದು. ಇದು ಆನ್ಸರ್ ಅದನ್ನ ಕೇಳಿ, ಅದು ಯಾವ ಆಧಾರದ ಮೇಲೆ ನೀವು 5%ಗೆ ತಗೊಂಡಿದ್ದೀರಾ? ನಾನು ಮತ್ತೆ ಸುರೇಶ್. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ಸಭಾಪತಿಗಳೇ ಎಷ್ಟು ಜಾಗಗಳನ್ನು ಕೊಟ್ಟಿದ್ದೀರಿ ಅಂತ ಕೇಳಿದ್ರು ಸಭಾಧ್ಯಕ್ಷರೇ. ಅದಕ್ಕೆ ಅವರಿಗೆಲ್ಲ ಉತ್ತರ ಅವರೇನೆ ಹೇಳಿದ್ರು ಸಭಾಧ್ಯಕ್ಷರೇ. ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ಅನುಬಂಧ 1ರಲ್ಲಿ ಆನ್ಸರ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಎಷ್ಟು ಚೀಟಿ ಕೊಟ್ಟಿದ್ದೀವಿ? ಚೀಟಿ ಕೊಟ್ಟಿಲ್ಲ ಸರ್, ಕ್ಯಾಬಿನೆಟ್ ಡಿಸಿಷನ್ ಸಭಾಧ್ಯಕ್ಷರೇ. ಮತ್ತು ಇದರಲ್ಲಿ ತುಮಕೂರು, ಚಾಮರಾಜನಗರ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಭಾಪತಿಗಳೇ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರಲ್ಲಿ ಕೊಟ್ಟಿದ್ರ ಅಂತ ಕ್ವಶನ್ ಕೇಳಿದ್ರು ಸಭಾಧ್ಯಕ್ಷ. ಅದೇ ತುಮಕೂರಲ್ಲಿ ಮಾತ್ರ ತಗೊಂಡಿರೋದು ಸಭಾಧ್ಯಕ್ಷ. ಇನ್ನು ಉಳಿದಂಗೆ ಚಾಮರಾಜನಗರ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಯಾವುದೇ ನಾಗರಿಕ ಸೌಲಭ್ಯ ನಿವೇಶನ ಕೊಟ್ಟಿಲ್ಲ ಸಭಾಧ್ಯಕ್ಷ. ತುಮಕೂರಲ್ಲಿ 1 ಕೊಟ್ಟಿದ್ವಿ. ಆಮೇಲೆ ಮೂರನೇ ಪ್ರಶ್ನೆ ಸಭಾಧ್ಯಕ್ಷರೇ, ನಿಯಮಗಳ ಪ್ರಕಾರ ಕಂದಾಯ ಇಲಾಖೆಯ ತಕರಾರು ಇದ್ದರೂ ಸಹ ನಿವೇಶನಗಳನ್ನು ಮಂಜೂರು ಮಾಡಿರುವುದರ ಉದ್ದೇಶವನ್ನು ತಿಳಿಸುವುದು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಆದರೆ ಕಂದಾಯ ಇಲಾಖೆಯಿಂದ ಯಾವುದೇ ತಕರಾರುಗಳು ಇಲ್ಲಿವರೆಗೆ ಬಂದಿಲ್ಲ ಸಭಾಪತಿಗಳೇ. ಮತ್ತು ಕೊನೆ ಪ್ರಶ್ನೆ ಅವ್ರದ್ದು, ಈ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಕಾನೂನು ಉಲ್ಲಂಘನೆ ಬಗ್ಗೆ ಕೇಳಿ ಬಂದಿರುವ ದೂರಿನನ್ವಯ ಮಂಜೂರಾತಿಯನ್ನು ರದ್ದುಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷ ಕೊನೆಯದಾಗಿ. ಆದ್ದರಿಂದ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಕಾನೂನು ಯಾವುದೇ ಉಲ್ಲಂಘನೆ ಆಗಿರುವುದಿಲ್ಲ ಸಭಾಧ್ಯಕ್ಷ. ಆದ್ದರಿಂದ ಇಲ್ಲಿ ರದ್ದುಪಡಿಸುವ ಪ್ರಶ್ನೆಯೇ ಬರುವುದಿಲ್ಲ ಸಭಾಧ್ಯಕ್ಷ. ಆದ್ದರಿಂದ ಕ್ಯಾಬಿನೆಟ್ ಡಿಸಿಷನ್ ನಾವೇನು ಮಾಡಿದ್ದೀವಿ ಸಭಾಧ್ಯಕ್ಷ, ಅದ್ರ ಪ್ರಕಾರ ಇಡೀ ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ ನಾವು ಕಾಂಗ್ರೆಸ್ ಕಚೇರಿಗಳಿಗೆ ಜಾಗಗಳನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇದು ದೊಡ್ಡ ವಿಷಯ. ಇದು 100 ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಒಂದೊಂದು ಕಡೆಯಲ್ಲೂ ಏನು ಸೈಟ್ಗಳನ್ನು ಕೊಡೋ ಹಾಗಿಲ್ಲ. ಅದು ಯಾಕೆಂತಂದ್ರೆ ಪಬ್ಲಿಕಲ್ಲಿ ನೀವು ಅನೌನ್ಸ್ ಮಾಡಬೇಕು. ಬೇರೆಯವರು ಕೂಡ ಅದರಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಬಹುದು. ಇಲ್ಲಿ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಗ್ರಾಸ್ ವೈಲೇಷನ್ ಆಫ್ ದಿ ರೂಲ್. ಹೇಗಾಗಿದೆ ಅಂತಂದ್ರೆ ಮಾನ್ಯ ಸಚಿವರ ಇದರಲ್ಲೇ ಇದೆ, ಇದನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಅಧಿಕಾರಿಗಳು ಬರೆದಿದ್ದಾರೆ. ಯಾಕೆಂತಂದ್ರೆ ಇದು ಪೊಲಿಟಿಕಲ್ ಪಾರ್ಟಿ, ಇದು ಟ್ರಸ್ಟ್ ಅಥವಾ ಇದಲ್ಲ. ಪೊಲಿಟಿಕಲ್ ಪಾರ್ಟಿಗೆ ನೀವು ಒಂದು ಸೈಟ್ ಕೊಡಬಹುದು.
ಇಡೀ ರಾಜ್ಯದಲ್ಲಿ 100 ಕಡೆಯಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈಗಾಗಲೇ ನಾವು ಪ್ರಶ್ನೆನೂ ಮಾಡಿದ್ದೇವೆ. ಈಗ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಒಂದು ಆಸ್ತಿ ಇದ್ರೆ ಅದು ಬರೀ ಕೇವಲ 5%, 5 ಲಕ್ಷಕ್ಕೆ ಕೊಡೋದು ಹೇಗೆ ಇದು? ಇಲ್ಲಿ ದೇವನಹಳ್ಳಿ, ನಾನು ನಿಮಗೆ ದೇವನಹಳ್ಳಿದು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮಾತಾಡ್ಲಿಕ್ಕಿದೆ, ಚರ್ಚೆ ಮಾಡೋದು ಸರ್. ಅರ್ಧ ಗಂಟೆಗೆ ಕನ್ವರ್ಟ್ ಮಾಡಿ ಅಪೋಸಿಷನ್ ಲೀಡರ್ಗೆ ಕೊಡಬೇಕು. ಅಪೋಸಿಷನ್ ಲೀಡರ್ ಈಗ ಅರ್ಧ ಗಂಟೆಗೆ ಚರ್ಚೆ ಮಾಡೋಣ ಸರ್. ಬಿಜೆಪಿ ಮಾನ್ಯ ಸಭಾಪತಿಗಳೇ, ಇದು ಹಗಲು ದೊರವಳಿ. ಇದು ಒಂದು ಮಾತು ನೀವೇ ಕೊಡ್ರಿ. ಅಲ್ಲ, ಮಾನ್ಯ ಸಚಿವರು ಹೇಳ್ತಾರೆ ಇದು ಕ್ಯಾಬಿನೆಟ್ ಡಿಸಿಷನ್. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರೆ ಇಲ್ಲೀಗಲ್ ಲೀಗಲ್ ಆಗುತ್ತೆ. ಈಗ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ ತಕ್ಷಣ ಇಲ್ಲೀಗಲ್ ಇರ್ತಕ್ಕಂಥದ್ದು ಲೀಗಲ್ ಆಗುತ್ತಾ? ಈಗ 7,92,03,000 ಬಾಳ್ತಕ್ಕಂಥ ಒಂದು ಕ್ವಶನ್ ವರ್ಸಿದು ಅಲ್ಲ, ಅದಕ್ಕೆ ಹೇಳ್ತಾರೆ ನೋಡಿ. ನಾನು ಒಪ್ತೇನೆ, ನಾನು ಎಲ್ಲದರಲ್ಲೂ ತೋರಿಸೋದಿಲ್ಲ. ಒಂದ್ ನಿಮಿಷ ಹೇಳ್ತೀನಿ. ನಾನು 75 ನಿಮಿಷ ಕ್ಲೋಸ್ ಮಾಡ್ತೀವಿ, ಉಳಿದವ್ರದ್ದು ಲ್ಯಾಬ್ಸ್ ಹಾಕೋ. ಈಗ ಹೇಳ್ಬಿಡ್ತೀನಿ ನಾನು ನನ್ನ ಮಾತು ಕೇಳಕ್ಕೆ. ಇಲ್ಲ ಏನಿಲ್ಲ, ಹೆಂಗ ಅನಿಸ್ತದೆ ಸಭೆ? ನಾನು ಎಲ್ಲರೂ ಮಾತಾಡಿದ್ದೀರಿ, ಎಲ್ಲರೂ ನೀವು ಮಾತಾಡಿದ ಹೆಂಗೆ ಕ್ವಶನ್ ಬರ್ಸಿದ್ದು ಅದು ಬೇರೆ ರೀತಿ ಕಳಿಸಿ ಕೊಡಿ. ನೋಡಿ, ಒಂದ್ ನಿಮಿಷ ರೀ ನೋಡ್ರಿ. ಅಲ್ಲ ನಿಮಗೆ ಒಂದ್ ನಿಮಿಷ ರೀ, ಒಂದ್ ನಿಮಿಷ ನಿಮಗೆ ಅಲ್ಲ ನಿಮಗೆ ತಿಳುವಳಿಕೆ ಐತಿಲ್ಲ. ಈ ಕ್ವಶನ್ ವರ್ಸಾಗಿ ನೋಡಿ ಎದ್ದು ಮಾತಾಡಿ. ಧರ್ಮಶಾಲೆ ಇದು ಅದಕ್ಕೆ ನಿಮ್ಗೆ ಹಾಕ್ಬೇಕದು, ನಿಮಗೆ ಹಾಕ್ಬೇಕದು, ನಿಮಗೆ ಹಾಕ್ಬೇಕು, ನಿಮಗೆ ಹಾಕ್ಬೇಕು ಕ್ವಶನ್ ಅವರ್ಸ್. ನಾ ಹೇಳ್ತೀನಿ ಆಯ್ತು ನೋಡಿ, ನಾನು ಹೇಳ್ತೀನಿ, ನಾನು ಈಗ ಹೇಳ್ಬಿಡ್ತೀನಿ. ನಾನು ಹೇಳ್ತೀನಿ ಇವರ CPP ಅವರೇ 75 ನಿಮಿಷ ಕ್ಲೋಸ್ ಮಾಡಿ ಉಳಿದವ್ರು ಲ್ಯಾಪ್ ತಗೋ. ಈಗ ಹೇಳ್ಬಿಡ್ತೀನಿ ಸಭಾಪತಿಗಳೇ. ಆಮೇಲೆ ಹೇಳಿ ಉತ್ತರ ಹೇಳಿ ಅವರು. ನಾನು ಇಲ್ಲಾಗಿಲ್ಲ ಸಭಾಪತಿ ಉತ್ತರ ಹೇಳಿ ಸರ್. ಯು ಕ್ಯಾನ್ ಆಸ್ಕ್ ದಿ ಸಬ್ ಕ್ವಶನ್ಸ್. ಮಾನ್ಯ ಸಭಾಪತಿಗಳೇ, CSITಗಳನ್ನ ಸಂಘ ಸಂಸ್ಥೆಗಳು ಕೊಡೋದು, ರಾಜಕೀಯ ಪಕ್ಷಗಳು ಕೊಡೋದು ಆವಾಗಿಂದ ನಡ್ಕೊಂಡ್ ಬಂದಿರುವಂಥದ್ದು ಸಭಾಪತಿಗಳೇ. ಇದೇನು ಹೊಸದಾಗಿ 2023ರಲ್ಲಿ ಶುರು ಆದಂತಲ್ಲ ಸಭಾಧ್ಯಕ್ಷರೇ. ಮಾನ್ಯ ಕ್ವಶನ್ ಕೇಳಿದ ಅರುಣ್ ಅವರೇ ಅವ್ರ ಸಂಘ ಸಂಸ್ಥೆಗೆ 2 CSIT ತಗೊಂಡಿದ್ದಾರೆ. ಅತ್ಯಂತ ರಿಯಾಯಿತಿ ದರದಲ್ಲಿ ತಾವೇ ತಗೊಂಡಿದ್ದೀರಿ ಸರ್. ತಮ್ಮೊಂದು ನ್ಯಾಯ ಹಂಗಾರೆ ಇದಕ್ಕೊಂದು ನ್ಯಾಯನಾ? ಹೇಳ್ತೀನಿ, ಅದೇ ಐ ಗೆಟ್ ದ ಡೀಟೇಲ್ಸ್ ಸರ್. ನಾನೇ ನೀವು ಬಂದಾಗ ನಾನೇನೆ ಕ್ಯಾಬಿನೆಟ್ ಅಲ್ಲಾಗಿ ಮಾಡಿಕೊಟ್ಟೆ. ನೀವು ಅಲ್ಲ ರಿಯಾಯಿತಿ ನೀವು ತಗೊಂಡಿದ್ದೆ ಯಾವಾಗ? ಒಂದ್ ನಿಮಿಷ, 30 ವರ್ಷದಿಂದ 30 ವರ್ಷಕ್ಕೆ ಮುಂಚೆ ರಿಯಾಯಿತಿ ಇದ್ದಲ್ಲಿ ತಗೊಂಡ್ರೋ ಇಲ್ಲೋ? ಆ 30 ವರ್ಷ ರೈಟ್ ಕೊಟ್ಟಿದ್ರಾ? ಸಭಾಪತಿಗಳೇ, ಆ ಕಾಲದಲ್ಲಿ ತಪ್ಪು ಮಾಹಿತಿ ಗಮನಕ್ಕೆ ಖಂಡಿತ ಇಲ್ಲ. ಸುರೇಶ್ ಅವರೇ, 30 ವರ್ಷದಿಂದ ಏನ್ ಪ್ರೈಸ್ ಇತ್ತು ಕೇಳಿ. ಮಾನ್ಯ ಸದಸ್ಯರು ಅವರು ಪಾಪ ಜನಗಳಿಗೆ ಅನುಕೂಲಕ್ಕೋಸ್ಕರನೇ ಮಾಡಿದ್ರು. ನಾನು ಅದನ್ನ ಅಲ್ಗಳಿದ್ದಲ್ಲ ಸಭಾಧ್ಯಕ್ಷರೇ. ಬಟ್ ಯಾವುದೋ ಏನ್ ಹೇಳ್ಬಿಡಿ, ಸ್ಪಷ್ಟ ಉತ್ತರ ಹೇಳ್ಬಿಡಿ. ತಗೊಂಡಿದ್ದಾರೆ ಸಭಾಧ್ಯಕ್ಷರೇ. ಅದಾದ್ಮೇಲೆ ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಹಲವಾರು ಕಡೆ ಬಿಜೆಪಿ ಕಚೇರಿಗಳು ಸಹ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಿಂದ ಇಷ್ಟೇ ದರ ಕೊಟ್ಟಿದ್ದೀವಿ ಸರ್. ರವಿಕುಮಾರ್ ಸಾಹೇಬ್ರೆ, ಎಷ್ಟು % ಲೆಕ್ಕ ಕೊಡ್ತೀವಿ? ಎಷ್ಟು ಪರ್ಸೆಂಟಿಗೆ ಹೇಳಿ? ಪರ್ಸೆಂಟಿಗೆ ತಗೊಂಡಿದ್ದೀವಿ. ಕಾಂಗ್ರೆಸ್ ಇಂತರ 5% ತಗೊಂಡಿದೀವ. 5 ಲಕ್ಷಕ್ಕೆ 1 ಎಕರೆ ತಗೊಂಡಿದೀವ. ಅಲ್ಲ, 1 ಎಕರೆನ 5 ಲಕ್ಷಕ್ಕೆ ತಗೊಂಡಿದೀವ ಅನ್ನೋದು ಸಿಟಿ ರವಿ ಪೇಪರ್ ಒಂದು ನಿಮಿಷ ರೀ.
ಇದು ಒಂದು ಚದರ ಅಡಿಗೆ 5%. ಇದು ಇಲ್ಲಿ ನೋಡಿ ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ್ದು ಕಡೆ ತಗೋಬಾರ್ದು, ಯಾವ್ದು ಕಡೆ ತಗೋಬಾರ್ದಿಲ್ಲ. ನೋ ನೋ ರವಿ ರವಿ ಕ್ವಶನ್ ಇಲ್ಲ ಅಲೋ ಮಾಡುದಿಲ್ಲ, ಅಲೋ ಮಾಡುದು, ಯಾವ್ದು ಕಡೆ ತಗೋಬಾರ್ದು. ಏ ಸುರೇಶ್ ಬಿಡಿ ಕೂಡ್ಬೇಡಿ, ಕೂಡ್ರಿ ಕೂಡಿ. ಏನ್ ನೀವ್ರ ಕುತ್ಕೊಳ್ಳಿ, ನೀವು ಮಿನಿಟ್ ಹಾಪ ನೀನು ಯಾರಿಗಾದ್ರೂ ಯಾವ್ದು ಯಾವ್ದು ಕಡೆ ತಗೋಬಾರ್ದು. ಹೌದು ಕೊಟ್ಟು 100 ಎಕರೆ 100 ಅದು ಯಾವ ಕಡೆ ತಗೋಬೋದಿಲ್ಲ, ಯಾವ ಕಡೆ ತಗೋಬೋದು, ನಿಮ್ಮ ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು. 5%ಗೆ ನಾ ಹೇಳಕತ್ತೀನಿ ಕೇಳಿ, ನಾ ಹೇಳಕತ್ತೀನಿ ಕಡ್ತಕ್ಕೆ ಯಾವ ಹೋಗಂಗಿಲ್ಲ, ನೀವೇನ್ ಮಾತಾಡ್ಬೇಡಿ, ಮುಗಿಸೋರ್ ಅಂತ ಹೇಳ್ತೀನಿ. ಮುಗಿಸ್ರಿ. ನಾನು ಒಪ್ಪುದಲ್ಲ. ನೋಡಿ ನೀವೇನ್ ಮಾಡಿದ್ರಿ ನನಗೆ, ನಾವೇನ್ ಮಾಡ್ಬೇಕು ಹೇಳಿ, ನಾವೇನ್ ಮಾಡ್ಬೇಕು ಹೇಳಿ, ಅಲ್ಲಿ ಕ್ವಶನ್ ಬೇರೆ ರೂಪದಲ್ಲಿ ಕಳಿಸಿ, ಬೇರೆ ರೂಪದಲ್ಲಿ ಕಳಿಸಿ, ನಾವೇನ್ ಮಾಡ್ಲಿ, ಲೂಟಿ ಮಾಡ್ಲಾ, ಇದು ಕ್ವಶನ್ ಲೂಟಿ ಮಾಡ್ಲಾ, ಕ್ವಶನ್ ಅವರಿಂದ ಅವ್ರು ಲೂಟಿ ಮಾಡ್ಲಾ, ನೀವು ಹೋಗ್ಬೇಕು, ಅವ್ರು ಲೂಟಿ ಮಾಡ್ಲಿಕ್ಕೆ ಇದು ಜನರಿಗೆ ಮಾಡಿ ಇದು ಸಾಮಾನ್ಯ ಜನರಿಗೂ ಮಾಡ್ತಕ್ಕಂಥದ್ದು. ಎಲ್ಲಾದ್ರೂ ಇದು ಯಾವುದಾದ್ರೂ ಪತ್ರಿಕೆಯಲ್ಲಿ ಈ ಸೈಟ್ ಖಾಲಿ ಇದೆ ಅಂತ ಹಾಕಿದ್ದೀರಾ? ಈಗ ನೋಡಿ ಒಂದ್ ನಿಮಿಷ ಕೊಡ್ರಿ. ಇದು ಕ್ವಶನ್ ಅವರ್ಸ್, ಕ್ವಶನ್ ಕೇಳಿದ್ರಿ, ಉತ್ತರ ಹೇಳಿದ್ರೆ ನಿಮ್ಮ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕಳಿಸ್ರಿ, ನಾನು ಅಲೋ ಮಾಡ್ತೀನಿ. ಕೂತ್ಕೊಳ್ರಿ, ಏನು ಬುದ್ಧಿಗೆ ಕೂತ್ಕೊಳ್ಳಿ, ಏನು ಕಾಮನ್ ಸೆನ್ಸ್ ಇರ್ಬೇಕು ಏನಾರ. ನ್ಯಾಯದ ನೋಡಿ ನಾ ಹೇಳ್ತೀನಿ, ಒಂದ್ ನಿಮಿಷ ನೀವು ಒಂದ್ ನಿಮಿಷ ರೀ, ಸುಳ್ಳು ಹೇಳ್ತಾರೋ ಸತ್ಯ ಹೇಳ್ತಾರೋ ನನಗೊಂದು ಕ್ವಶನ್ ಅವರ್ಸ್ಗೆ ಕ್ವಶನ್ ಅವರ್ಸ್ ಐತಿ. ನಿಮಗೆ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಆನ್ಸರ್ ಗಿವನ್ ಬೈ ದಿ ಮಿನಿಸ್ಟರ್, ಯು ಕ್ಯಾನ್ ಗಿವ್ ಇನ್ ಅನದರ್, ಐ ವಿಲ್ ಟೇಕ್ ಇಟ್ ಇನ್ ದ ದಿವಸ. ಅಲ್ಲ ಆಯ್ತು, ಈಗ ನೀವು ನೋಡಿ ನಿಮ್ದು ಎಷ್ಟೊತ್ತಿಗೆ ಶುರು ಆಗೈತೆ ಅಂದರೆ, ನೀವು ನೋಡಿ ವಿಚಾರ ಮಾಡಿ, 11:25 ಸ್ಟಾರ್ಟ್ ಆಗಿತ್ತು. ಎಷ್ಟೊತ್ತಾಯ್ತು ನಿಮ್ಮ ಕ್ವಶನ್ ಹಿಡಿದ್ರೆ? ನಿಮ್ಮ ಬೇರೆ ರೂಪಾಯಿ ಕೊಡ್ತೀರಿ, ಇಲ್ಲ ನಾ ಹೇಳ್ತೀನಿ ಮುಂದಿನವ್ರದ್ದು, ನಾ ಟೈಮಿಗೆ ಲ್ಯಾಬ್ ಸರ್ ನಾನು ಕೇಳಬೇಡಿ. ಇನ್ನೊಂದು ಕ್ವಶನ್ ಮಾನ್ಯ ಸಭಾಪತಿಗಳೇ, ಕೊಡಿ ರೂಲ್ ಸರ್ ಓದ್ಕೋರಿ, ಕೊಡಿ ನೀವು. ಅಲ್ಲ ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಅಲ್ಲ ಆಯ್ತಾಯ್ತು, ಇನ್ನೊಂದು ಕ್ವಶನ್ ನಿಮ್ದು ಆಮೇಲೆ ತಗೊಳ್ತೀನಿ. ಸಿಟಿ ರವಿ ಮಾನ್ಯ ಸಭಾಪತಿಗಳೇ, ಆಮೇಲೆ